ಭರವಸೆ ಕೊಟ್ಟಿದ್ದೇವೆ. ಅದನ್ನೆಲ್ಲ ಪಕ್ಷ ರೆಗ್ಯುಲೇಟ್ ಮಾಡಬೇಕಲ್ಲ. ಏನಪ್ಪ ಮಾಡಿದ್ದೀರಾ, ನೀವೆಲ್ಲ ಹೋಗಿ ಜನಗಳ ಮುಂದೆ ಹೇಳ್ಕೊಂಡು ಬಂದಿದ್ರಿ, ಈಗ ಮಾಡಿದ್ದೀರಾ, ಅದೆಲ್ಲ ಅನುಷ್ಠಾನ ಮಾಡಿದ್ದೀರಾ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕಾಂಗ್ರೆಸ್ ದಲಿತರನ್ನ ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಖರ್ಗೆ ಅವರು ಹೇಳಿಕೆನೇ ಸಾಕ್ಷಿ. ಖರ್ಗೆ ಅವರು ಸಿಎಂ ಬೈಕೆ ವ್ಯಕ್ತಪಡಿಸಿರೋದೆ ಅಂತ ವಿಜಯೇಂದ್ರ ಹೇಳಿದರು. ನೋಡಿ, ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ, ಅವ್ರು ಯಾರು ಖರ್ಗೆ ಅವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರೂ ತಲುಪಿಲ್ಲ. ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು, ಮತ್ತು ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ. ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ, ಅನುಭವ ಇದೆ, ಸುದೀರ್ಘವಾದಂಥ 50 ವರ್ಷದ ರಾಜಕಾರಣ ಮಾಡಿದ್ದಾರೆ. ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪಾಗಿ ಭಾವಿಸೋದು ಸರಿ ಇಲ್ಲ. ಕೆಲವರು ರಾಜ್ಯಕ್ಕೆ ಬರಲಿ, ಅವರು ತಪ್ಪು ಏನಿಲ್ಲ. ಅವರೀಗ ನೋಡಿ, ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು, AICC ಅಧ್ಯಕ್ಷರು. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರೂ ಅರ್ಥೈಸಬಾರ್ದು. ಅದಕ್ಕೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ. ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವರಿಗೆ ಸೂಚನೆ ಕೊಡ್ತೀನಿ. ಅದೆಲ್ಲ ನಡೀಬಾರ್ದು. ಹಾಗೆ ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಅವರನ್ನು ರೀಇನ್ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಈಗ ರೀಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ದರು. ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಒಂದು ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರೀಇನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನು ನಾವು ಪರಿಗಣಿಸ್ತೇವೆ. ಏನಿಲ್ಲ, ನಾವೇ ತೀರ್ಮಾನ ಮಾಡಿರೋದಲ್ಲ, ಹಿನ್ನಡೆ ಹೆಂಗಾಗುತ್ತೆ? ನಾವು ತಪ್ಪಿನ ಪ್ರಶ್ನೆ ಅಲ್ಲ. ಸಸ್ಪೆನ್ಷನ್ನು ಇಸ್ ಎ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ನು. ಅದನ್ನು ರಿವೋಕ್ ಮಾಡಿದ್ದಾರೆ. ಈಗ ಸಸ್ಪೆನ್ಷನ್ ಪನಿಷ್ಮೆಂಟ್ ಅಂತ ಇರುತ್ತಾ? ಪ್ರೊಸೀಡರ್ ಅದು ಮುಂದುವರಿಯುತ್ತೆ. ಈಗ ತನಿಖೆ ಮುಂದುವರೆದಿದೆಯಲ್ಲ, ತನಿಖೆನಲ್ಲಿ ಏನು ಬರುತ್ತೆ ನೋಡೋಣ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರೆ. ಇಲ್ಲ, ಅವರಿಗೆ ಅದೇ ಪೊಸಿಷನ್ ಕೊಡೋದಿಲ್ಲ, ಕಮಿಷನರನ್ನೇ ಮತ್ತೆ ಮಾಡೋದಿಲ್ಲ. ಅವರಿಗೆ ಈಕ್ವಲ್ ಅವರ ಕಾರ್ಡರಿಗೆ ತಕ್ಕನಂಗೆ ಏನು ಪೋಸ್ಟ್ ಇರುತ್ತೆ ಅದನ್ನು ಕೊಡ್ತಾರೆ. ಗೊಬ್ಬರ ಮಾರಾಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹೀಗಾಗಿ ರೈತರುಗಳು ಪರದಾಡ ಪರಿಸ್ಥಿತಿ ಬಂದಿದೆ ಅಂತ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಕಾಳಸಂತೆನಲ್ಲಿ ಗೊಬ್ಬರ ಮಾರ್ತಾರೆ, ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ. ಹಾಗಾಗಿ ರಿಕ್ವೈರ್ಮೆಂಟು ಜಾಸ್ತಿ ಆಗಿರುತ್ತೆ. ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಸರಬರಾಜನ್ನು ಮಾಡೋದಕ್ಕೆ ಮಾಡ್ತೀವಿ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು. ನಮಗೆ ಕೊಡಬೇಕಾದಂಥದ್ದಷ್ಟನ್ನು ಕೂಡ ಅವರು ಕೊಡಬೇಕು, ಸಮಯಕ್ಕೆ ಸರಿಯಾಗಿ ಕೊಡಬೇಕು. ನಾವು ಮಾಡೇ ಮಾಡ್ತೀವಿ. ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ. ಈಗ ಕೃಷಿ ಸಚಿವರು ಹೇಳಿದ್ದಾರೆ, ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿರ್ಬೋದು, ತಾಲೂಕದಲ್ಲಿರ್ಬೋದು, ಎಲ್ಲಿ
ಆ ರೀತಿ ನಡೀತಾ ಇದೆ ಅಂಥವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ಮಾತಾಡ್ತಾರೆ ಸರ್, ಪ್ರವಾಸ ಮಾಡ್ತಿಲ್ಲ, ಇಲ್ಲೆಲ್ಲ ಸಮಸ್ಯೆ ಆಗಿದೆ ಅನ್ನೋ ಅವರು ಇಲ್ಲಿ ಈಗ ಇಡೀ ರಾಜ್ಯ ನೋಡ್ಬೇಕಲ್ಲ, ಪ್ರವಾಸ ಒಂದ್ ಕಡೆ ಹೋಗೋದ್ರ ಆಗೋದಿಲ್ಲ, ರಾಜ್ಯ ನೋಡ್ಬೇಕು. ಇಡೀ ರಾತ್ರಿ ಎಲ್ಲ ಕಾದಿದ್ದಾರೆ ಸರ್ ರೈತರು ಈ ವಿಚಾರವಾಗಿ. ಗೊಬ್ಬರ ಮಿಸ್ ಆಗುತ್ತೆ ಇಲ್ಲ, ಆ ಜಿಲ್ಲೆಗೆ ಜಿಲ್ಲೆಗಳಿಗೆ DC ಅವರು, ಕೃಷಿ ಅಧಿಕಾರಿಗಳು ಅವರೆಲ್ಲ ಕ್ರಮ ತಗೋಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಡೀತಾ ಇದೆ. ಒಂದೆರಡು ದಿನ ಗೊಂದಲ ಇರುತ್ತೆ, ಅದು ಆದ್ಮೇಲೆ ಸರಿ ಹೋಗುತ್ತೆ. ಸರ್, ಈಗ ಧರ್ಮಸ್ಥಳದ್ದು ತನಿಖೆ ಚುರುಕೊಂಡಿದೆ. ನಿನ್ನೆ ಒಂದೇ ದಿನ 13 ಕಡೆ ಜಾಗ ತೋರಿಸಿದ್ದಾರೆ. 14 ಕಡೆ ಅದು ತನಿಖೆ ಮುಂದುವರಿಯುತ್ತೆ. ನಾವು ಭಾಳ ಗಂಭೀರವಾಗಿ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. SIT ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಜಿಲ್ಲೆ 5 ಗಂಟೆಗಿದೆ. 29 ಅಲ್ವಾ ಇವತ್ತು? ನಮ್ಮ ಜಮಾತೆ ಇದ್ದೇ ಇರುತ್ತೆ, ಯಾಕಿರಲ್ಲ? ಅರೆ ನಮಗೂ ಎಲ್ಲ ನಮ್ಮದು ಕ್ಷೇತ್ರ ಅಲ್ವಾ? ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮವು ಹೇಳ್ಕೊಂತೀವಿ ನಮ್ಮ ಕಷ್ಟ ಸುಖ. ವಿಪಕ್ಷ ಶಾಸಕರನ್ನ ಜೊತೆ ಸಭೆ ಮಾಡ್ತೀರಾ ಹೇಗೆ ಸರ್? ಸದ್ಯಕ್ಕೆ ಆಡಳಿತ ಪಕ್ಷದ ಶಾಸಕರು ಗೊತ್ತಿಲ್ಲ ನನಗೆ, ಅದು ಮುಖ್ಯಮಂತ್ರಿಗಳ ತೀರ್ಮಾನ. ಭರವಸೆ ಕೊಟ್ಟಿದ್ದೇವೆ, ಅದನ್ನೆಲ್ಲ ಪಕ್ಷ ರೆಗ್ಯುಲೇಟ್ ಮಾಡಬೇಕಲ್ಲ. ಏನಪ್ಪ ಮಾಡಿದ್ದೀರಾ ನೀವೆಲ್ಲ, ಹೋಗಿ ಜನಗಳ ಮುಂದೆ ಹೇಳ್ಕೊಂಡು ಬಂದಿದ್ರಿ, ಈಗ ಮಾಡಿದ್ದೀರಾ, ಅದೆಲ್ಲ ಅನುಷ್ಠಾನ ಮಾಡಿದ್ದೀರಾ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಕಾಂಗ್ರೆಸ್ ದಲಿತರನ್ನ ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಖರ್ಗೆ ಅವ್ರ ಹೇಳಿಕೆನೇ ಸಾಕ್ಷಿ. ಖರ್ಗೆ ಅವರು CM ಬೈಕ್ ವ್ಯಕ್ತಪಡಿಸಿರೋದೇ ಅಂತ ವಿಜಯೇಂದ್ರ ಹೇಳಿದರು. ನೋಡಿ, ಖರ್ಗೆ ಅವರು ಬಗ್ಗೆ ಈಗ ಯಾರ್ಯಾರು ಮಾತಾಡಿದಾರಲ್ಲ, ಅವ್ರು ಯಾರು ಖರ್ಗೆ ಅವ್ರ ಬಗ್ಗೆ ಮಾತನಾಡುವಷ್ಟು ಹಂತಕ್ಕೆ ಅವ್ರು ಯಾರು ತಲುಪಿಲ್ಲ. ಖರ್ಗೆ ಒಬ್ಬರು ನಮ್ಮ ಪಕ್ಷದಲ್ಲಿ ಅಷ್ಟೇ ಅಲ್ಲ, ಈ ರಾಷ್ಟ್ರದ ರಾಜಕಾರಣದಲ್ಲಿ ಒಬ್ಬ ಹಿರಿಯ ಮುಖಂಡರು, ಮತ್ತು ಅದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅವರು ಹೇಳುವಾಗ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ಮಾಡೋದು ಅಷ್ಟೊಂದು ಸರಿ ಕಾಣಿಸಲ್ಲ. ಖರ್ಗೆ ಅವರು ಎಲ್ಲ ಹುದ್ದೆಗಳಿಗೂ ಸಮರ್ಥರಿದ್ದಾರೆ, ಅನುಭವ ಇದೆ, ಸುದೀರ್ಘವಾದಂಥ 50 ವರ್ಷದ ರಾಜಕಾರಣ ಮಾಡಿದ್ದಾರೆ. ಹಾಗಾಗಿ ಅವರು ಏನಾದರೂ ಹೇಳುವಾಗ ಅದನ್ನು ತಪ್ಪಾಗಿ ಭಾವಿಸೋದು ಸರಿ ಇಲ್ಲ. ಕೆಲವರು ರಾಜ್ಯಕ್ಕೆ ಬರಲಿ, ಅವರು ತಪ್ಪು ಏನಿಲ್ಲ. ಅವ್ರೀಗ ನೋಡಿ, ನಮ್ಮ ಪಕ್ಷದಲ್ಲಿ ಅವರೇ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋರೇ ಅವರು, AICC ಅಧ್ಯಕ್ಷರು. ಹಾಗಾಗಿ ಅವರು ಒಂದು ವೇಳೆ ರಾಜ್ಯದ ರಾಜಕಾರಣಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಯಾರೂ ಅರ್ಥೈಸಬಾರ್ದು. ಅದಕ್ಕೆ ಕ್ರಮ ತಗೊಳ್ತಾರೆ ಖಂಡಿತವಾಗಿ. ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗೆ ಆಗಿರ್ಬೋದು, ಅಥವಾ ಬೇರೆಯವರಿಗೆ ನಾಳೆ ಆಗ್ಬೋದು. ಅದೇ ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವ್ರಿಗೆ ಸೂಚನೆ ಕೊಡ್ತೀನಿ. ಅದೆಲ್ಲ ನಡೀಬಾರ್ದು. ಹಾಗೆ ಸರ್, 4 ಜನ ಅಂದ್ರೆ RCB ಕಾಲ್ಪನಿಕರಾಗಿದ್ದಂತಹ ದಯಾನಂದ್ ಸೇರಿದಂತೆ ಒಂದಿಷ್ಟು ಜನನ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ವರದಿಯ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ಆದಮೇಲೆ ಕ್ಯಾಬಿನೆಟ್ಟು ತೀರ್ಮಾನ ತಗೊಂಡಿದೆ. ಅವರನ್ನು ರೀಇನ್ಸ್ಟೇಟ್ ಮಾಡಿ ಅವ್ರ ಮೇಲೆ ವಿಚಾರಣೆ ಮುಂದುವರಿಸಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಅದರ ಪ್ರಕಾರ ಈಗ ರೀಇನ್ಸ್ಟೇಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸ್ತಾರೆ. ಒಬ್ಬರು ಅಧಿಕಾರಿ ಅವರು ಕ್ಯಾಟಿಗೆ ಹೋಗಿದ್ದರು. ಅವರು ಆ ಕ್ಯಾಟಿಗೆ ಹೋಗಿರೋ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಸಿಕ್ಕಿಲ್ಲ. ಒಂದು ವೇಳೆ ಕ್ಯಾಟ್ನಲ್ಲಿ ತೀರ್ಮಾನ ಆದರೆ ಬೇರೆಯವ್ರ ರೀತಿಯಲ್ಲೇ ನೀವು ಇವ್ರನ್ನೂ ರೀಇನ್ಸ್ಟೇಟ್ ಮಾಡಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಟ್ಟರೆ, ಅಥವಾ ಬೇರೆ ಏನು ಡೈರೆಕ್ಷನ್ ಕೊಡ್ತಾರೋ ಅದನ್ನು ನಾವು ಪರಿಗಣಿಸ್ತೇವೆ. ಏನಿಲ್ಲ, ನಾವೇ ತೀರ್ಮಾನ ಮಾಡಿರೋದಲ್ಲ, ಹಿನ್ನಡೆ ಹೆಂಗಾಗುತ್ತೆ? ನಾವು ತಪ್ಪಿನ ಪ್ರಶ್ನೆ ಅಲ್ಲ. ಸಸ್ಪೆನ್ಷನ್ನು ಇಸ್ ಎ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ನು. ಅದನ್ನು ರಿವೋಕ್ ಮಾಡಿದ್ದಾರೆ. ಈಗ ಸಸ್ಪೆನ್ಷನ್ ಪನಿಷ್ಮೆಂಟ್ ಅಂತ ಇರುತ್ತಾ? ಪ್ರೊಸೀಡರ್ ಅದು ಮುಂದುವರಿಯುತ್ತೆ. ಈಗ ತನಿಖೆ ಮುಂದುವರೆದಿದೆಯಲ್ಲ, ತನಿಖೆನಲ್ಲಿ ಏನು ಬರುತ್ತೆ ನೋಡೋಣ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತಾರೆ. ಆಯುಕ್ತರಾಗಿದ್ರು, ಸೊ ಹಾಗಾಗಿ ಪೊಸಿಷನ್ ಮೇಲೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತಾ ಇದೆ. ಇಲ್ಲ, ಅವರಿಗೆ ಅದೇ ಪೊಸಿಷನ್ ಕೊಡೋದಿಲ್ಲ.
ಕಮಿಷನರನ್ನೇ ಮತ್ತೆ ಮಾಡೋದಿಲ್ಲ. ಅವರಿಗೆ ಈಕ್ವಲ್ ಅವರ ಕಾಡರಿಗೆ ತಕ್ಕನಂಗೆ ಏನು ಪೋಸ್ಟ್ ಇರುತ್ತೆ ಅದನ್ನು ಕೊಡ್ತಾರೆ. ಸರ್, ಈಗ ಗೊಬ್ಬರ ಮಾರಾಟದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹೀಗಾಗಿ ರೈತರುಗಳು ಪರದಾಡ ಪರಿಸ್ಥಿತಿ ಬಂದಿದೆ ಅಂತ ಸಮರ್ಪಕವಾಗಿ ವಿತರಣೆ ಮಾಡುವಲ್ಲಿ ಸರ್ಕಾರ ನೋಡಿ, ಬಿಜೆಪಿ ಸಂಸದರು ಆರೋಪ ಈಗಾಗಲೇ ಸರ್ಕಾರ ವಿಶೇಷವಾಗಿ ಕೃಷಿ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಕಾಳಸಂತೆನಲ್ಲಿ ಗೊಬ್ಬರ ಮಾರ್ತಾರೆ, ಹೆಚ್ಚು ಹಣ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಮೇಲೆಲ್ಲ ಕೇಸ್ಗಳು ಮಾಡಿ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ಈ ಬಾರಿ ಸ್ವಲ್ಪ ಚೆನ್ನಾಗಿ ಮುಂಗಾರು ಚೆನ್ನಾಗಾಗಿ ಮಳೆ ಮೊದಲೇ ಬಂದಿರೋದ್ರಿಂದ ಹೆಚ್ಚು ಕೃಷಿಯಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಆಗಿದೆ. ಹಾಗಾಗಿ ರಿಕ್ವೈರ್ಮೆಂಟು ಜಾಸ್ತಿ ಆಗಿರುತ್ತೆ. ಈಗ ನಮ್ಮಲ್ಲಿ ನಾವು ಅದಕ್ಕೆ ತಕ್ಕನಾಗೆ ಸರಬರಾಜನ್ನು ಮಾಡೋದಕ್ಕೆ ಮಾಡ್ತೀವಿ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಕರಿಸಬೇಕು. ನಮಗೆ ಕೊಡಬೇಕಾದಂಥದ್ದಷ್ಟನ್ನು ಕೂಡ ಅವರು ಕೊಡಬೇಕು, ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಕಾಳಸಂತೆಕೋರರನ್ನ ಮಟ್ಟ ಹಾಕ್ತಿಲ್ಲ, ಅವ್ರನ್ನ ನಾವು ಮಾಡೇ ಮಾಡ್ತೀವಿ. ಅವ್ರ ಮೇಲೆಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದಾರಲ್ಲ ಸಚಿವರಿಗೆ. ಈಗ ಕೃಷಿ ಸಚಿವರು ಹೇಳಿದ್ದಾರೆ ಅವ್ರ ಮೇಲೆ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿರ್ಬೋದು, ತಾಲೂಕದಲ್ಲಿರ್ಬೋದು, ಎಲ್ಲಿ ಆ ರೀತಿ ನಡೀತಾ ಇದೆ ಅಂತ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ಮಾತಾಡ್ತಾರೆ ಸರ್, ಪ್ರವಾಸ ಮಾಡ್ತಿಲ್ಲ, ಇಲ್ಲೆಲ್ಲ ಸಮಸ್ಯೆ ಆಗಿದೆ ಅನ್ನೋ ಅವರು ಇಲ್ಲಿ ಈಗ ಇಡೀ ರಾಜ್ಯ ನೋಡಬೇಕಲ್ಲ. ಪ್ರವಾಸ ಒಂದು ಕಡೆ ಹೋಗೋದ್ರಾಗೋದಿಲ್ಲ, ರಾಜ್ಯ ನೋಡಬೇಕು. ಇಡೀ ರಾತ್ರಿ ಎಲ್ಲ ಕಾದಿದ್ದಾರೆ ಸರ್ ರೈತರು ಈ ವಿಚಾರವಾಗಿ. ಗೊಬ್ಬರ ಮಿಸ್ ಆಗುತ್ತೆ ಇಲ್ಲ, ಆ ಜಿಲ್ಲೆಗೆ ಜಿಲ್ಲೆಗಳಿಗೆ DC ಅವರು, ಕೃಷಿ ಅಧಿಕಾರಿಗಳು ಅವರೆಲ್ಲ ಕ್ರಮ ತಗೋಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಡೀತಾ ಇದೆ. 1-2 ದಿನ ಗೊಂದಲ ಇರುತ್ತೆ, ಅದು ಆದಮೇಲೆ ಸರಿ ಹೋಗುತ್ತೆ. ಸರ್, ಈಗ ಧರ್ಮಸ್ಥಳದ್ದು ತನಿಖೆ ಚುರುಕೊಂಡಿದೆ. ನಿನ್ನೆ ಒಂದೇ ದಿನ 13 ಕಡೆ ಜಾಗ ತೋರಿಸಿದ್ದಾರೆ. 14 ಕಡೆ ಅದು ತನಿಖೆ ಮುಂದುವರಿಯುತ್ತೆ. ನಾವು ಭಾಳ ಗಂಭೀರವಾಗಿ, ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. SIT ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ನಾವು ಯಾರು ಏನು ಹೇಳಿಕೆ ಕೊಡೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಜಿಲ್ಲೆ 5 ಗಂಟೆಗಿದೆ. 29 ಅಲ್ವಾ ಇವತ್ತು? ನಮ್ಮ ಜಮಾತೆ ಇದ್ದೇ ಇರುತ್ತೆ, ಯಾಕಿರಲ್ಲ? ಅರೆ, ನಮಗೂ ಎಲ್ಲ ನಮ್ಮದು ಕ್ಷೇತ್ರ ಅಲ್ವಾ? ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮವು ಹೇಳ್ಕೊತೀವಿ ನಮ್ಮ ಕಷ್ಟ ಸುಖ. ವಿಪಕ್ಷ ಶಾಸಕರನ್ನ ಜೊತೆ ಸಭೆ ಮಾಡ್ತೀರಾ ಹೇಗೆ ಸರ್? ಸದ್ಯಕ್ಕೆ ಆಡಳಿತ ಪಕ್ಷದ ಶಾಸಕರು ಗೊತ್ತಿಲ್ಲ ನನಗೆ, ಅದು ಮುಖ್ಯಮಂತ್ರಿಗಳ ತೀರ್ಮಾನ.